ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಜಾಗ ಕೊಟ್ಟಿದ್ದು ತಪ್ಪು ಎನ್ನುವಂಥ ನಟ ಚೇತನ್ಗೆ ರೇಸ್ ಕೋರ್ಸ್ಗೆ 80 ಎಕರೆ ಜಾಗ ಕೊಟ್ಟಿದ್ದು ಕಾಣಲೇ ಇಲ್ವಾ? 21ನೇ ಶತಮಾನದಲ್ಲಿ ಭೂಮಿಯೇ ನಮ್ಮ ಹೋರಾಟ ಎನ್ನುವ ಚೇತನ್ಗೆ ಕಾಲ್ ಕ್ಲಬ್ಗೆ 60 ಎಕರೆ ಕೊಟ್ಟಿದ್ದು ಕಾಣಲೇ ಇಲ್ವಾ? ಅಥವಾ ಅದು ಜಾಗ ಅಲ್ವೇ ಅಲ್ವಾ? ಅಣ್ಣಾವರ ಸಮಾಧಿಯ ಬಗ್ಗೆ ಮಾತನಾಡುವಂಥ ಚೇತನ್ಗೆ ಬೇರೆ ಬೇರೆ ಯಾವ ವ್ಯಕ್ತಿಗಳಿಗೆ ಎಷ್ಟೆಷ್ಟು ಎಕರೆ ಕೊಟ್ಟಿದ್ರು ಎನ್ನುವಂಥ ವಿಷಯ ತಿಳಿಲೇ ಇಲ್ವಾ? ಕರ್ನಾಟಕದ ಅತ್ಯಂತ ಉನ್ನತ ಗೌರವವಾಗಿರುವಂಥ ಕರ್ನಾಟಕ ಪ್ರಶಸ್ತಿ ಕೊಡುವಾಗ, ಕರ್ನಾಟಕ ರತ್ನ ಪುರಸ್ಕಾರ ಕೊಡುವಾಗ ಮತಗಳ ಲಾಭದ ಉದ್ದೇಶ ಇತ್ತು ಎನ್ನುವಂಥ ವಾಸನೆ ಬಳಿಲೇ ಇಲ್ವಾ? ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಜಾಗ ಕೊಟ್ಟಿದ್ದು ತಪ್ಪು ಎನ್ನುವಂಥ ನಟ ಚೇತನ್ಗೆ ರೇಸ್ ಕೋರ್ಸ್ಗೆ 80 ಎಕರೆ ಜಾಗ ಕೊಟ್ಟಿದ್ದು ಕಾಣಲೇ ಇಲ್ವಾ? 21ನೇ ಶತಮಾನದಲ್ಲಿ ಭೂಮಿಯೇ ನಮ್ಮ ಹೋರಾಟ ಎನ್ನುವ ಚೇತನ್ಗೆ ಗಾಲ್ ಕ್ಲಬ್ಗೆ 60 ಎಕರೆ ಕೊಟ್ಟಿದ್ದು ಕಾಣಲೇ ಇಲ್ವಾ? ಅಥವಾ ಅದು ಜಾಗ ಅಲ್ವೇ ಅಲ್ವಾ? ಅಣ್ಣಾವರ ಸಮಾಧಿಯ ಬಗ್ಗೆ ಮಾತನಾಡುವಂಥ ಚೇತನ್ಗೆ ಬೇರೆ ಬೇರೆ ಯಾವ ವ್ಯಕ್ತಿಗಳಿಗೆ ಎಷ್ಟೆಷ್ಟು ಎಕರೆ ಕೊಟ್ಟಿದ್ರು ಎನ್ನುವಂಥ ವಿಷಯ ತಿಳಿಲೇ ಇಲ್ವಾ? ಕರ್ನಾಟಕದ ಅತ್ಯಂತ ಉನ್ನತ ಗೌರವವಾಗಿರುವಂಥ ಕರ್ನಾಟಕ ಪ್ರಶಸ್ತಿ ಕೊಡುವಾಗ, ಕರ್ನಾಟಕ ರತ್ನ ಪುರಸ್ಕಾರ ಕೊಡುವಾಗ ಮತಗಳ ಲಾಭದ ಉದ್ದೇಶ ಇತ್ತು ಎನ್ನುವಂಥ ವಾಸನೆ ಬಳಿಲೇ ಇಲ್ವಾ? ನಿಮಗೆ ತಾಗಲೇ ಇಲ್ವಾ? ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ಎಸ್ ವೀಕ್ಷಕರೇ, ಏಪ್ರಿಲ್ 24 ಅಂದ ಕೂಡಲೇ ನಮ್ಮ ಕನ್ನಡಿಗರು ಹೆಮ್ಮೆ ಪಡುವಂಥ ದಿನ. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಎನ್ನುವಂಥ ಮಹಾನ್ ವ್ಯಕ್ತಿ, ನಟ ಸಾರ್ವಭೌಮ, ಜೊತೆಗೆ ಕನ್ನಡ ಸಂಸ್ಕೃತಿಯ ಒಬ್ಬ ಬ್ರ್ಯಾಂಡ್ ಅಂಬಾಸಿಡರ್ ಹುಟ್ಟಿದ ದಿನ. ಹಾಗಾಗಿ ಏಪ್ರಿಲ್ 24 ಅಂದ ಕೂಡಲೇ ಎಲ್ಲರಿಗೂ ಕೂಡ ಒಂದು ಹಬ್ಬದ ವಿಷಯ, ಹಬ್ಬದ ಒಂದು ಸಂಭ್ರಮ. ಅಂಥ ಒಂದು ಡಾಕ್ಟರ್ ರಾಜ್ಕುಮಾರ್ ಅವರ ಹಬ್ಬದ ಸಂಭ್ರಮದಲ್ಲಿ ನಟ ಚೇತನ್ ಅವರು ಮಾಡಿದಂಥ ಟ್ವೀಟ್ ಇದೆಯಲ್ಲ, ಅದು ಇದೀಗ ಇಲ್ಲೇ ತನಕ ದೊಡ್ಡದಂಥ ಗೊಂದಲ ಎಬ್ಸಿತು ಮತ್ತು ಕೋಲಾಹಲ ಎಬ್ಸಿತು. ಜೊತೆಗೆ ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದವರು ನಟ ಚೇತನ್ ಅವರ ನಿವಾಸಕ್ಕೆ ಹೋಗಿ ಸ್ವಲ್ಪ ಗದ್ದಲಾಗಿ ಕೊನೆಗೆ ಅಂತೂ ಇಂತೂ ಕೊನೆಯದಾಗಿ ಅಳೆದು ತೂಗಿ ನಟ ಚೇತನ್ ಅವರು ಯಾರಿಗಾದರೂ ಅಭಿಮಾನಿಗಳಿಗೆ, ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಬೇಸರ ಆಗಿದ್ದರೆ ಕ್ಷಮೆಯಾಚಿಸ್ತೇನೆ, ನನ್ನ ಉದ್ದೇಶ ಅದು ಆಗಿರಲಿಲ್ಲ ಎನ್ನುವಂಥ ಮಾತನ್ನು ಹೇಳಿ ಕೊನೆಗೂ ಈ ಒಂದು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಈ ಗೊಂದಲ ಹೇಗಾಯಿತು ಎನ್ನುವುದನ್ನು ನೋಡ್ತಾ ಹೋದರೆ, ಡಾಕ್ಟರ್ ರಾಜ್ಕುಮಾರ್ ಬರ್ತ್ಡೇಯ ದಿನ ನಟ ಚೇತನ್ ಅವರು ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟನ್ನು ಮೊದಲು ಓದ್ತೇನೆ. ನಾವು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಒಬ್ಬ ಮಹಾನ್ ಕಲಾವಿದನಾಗಿ ಗೌರವಿಸುತ್ತೇನೆ. ಆದರೆ ಬೆಂಗಳೂರು ನಗರದ ಮಧ್ಯದಲ್ಲಿ 2006ರಲ್ಲಿ ಒಬ್ಬ ನಟನ ಸಮಾಧಿ ಕಾಂಪ್ಲೆಕ್ಸ್ಗಾಗಿ 2.5 ಎಕರೆ ಭೂಮಿಯನ್ನು ನೀಡುವುದು ತಿಳುವಳಿಕೆಯ ನಿರ್ಧಾರವಾಗಿತ್ತೇ ಎಂಬುದು ಕೂಡ ಪ್ರಶ್ನಿಸಬೇಕಾಗಿದೆ. 21ನೇ ಶತಮಾನದ ಭಾರತದಲ್ಲಿ ಪ್ರಮುಖ ಹೋರಾಟವೇ ಭೂಮಿ. ಸರ್ಕಾರವು ಅದನ್ನು ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ತಕ್ಕಂತೆ ಹಂಚಬೇಕು. ಮತಗಳ ಲಾಭದ ಅವಕಾಶವಾದಿ ಉದ್ದೇಶದಿಂದ ಅಲ್ವೇ ಅಲ್ಲ ಎನ್ನುವಂಥ ಟ್ವೀಟನ್ನು ಮಾಡಿದ್ರು. ಆ ಟ್ವೀಟ್ ಮಾಡಿದ ನಂತರ ಅದು ಅನೇಕ ಗೊಂದಲಕ್ಕೆ ಕಾರಣ ಆಯಿತು. ಯಾಕಂದರೆ ಡಾಕ್ಟರ್ ರಾಜ್ಕುಮಾರ್ ಅಂದ ಕೂಡಲೇ ಒಬ್ಬ ವ್ಯಕ್ತಿಯಲ್ಲ, ಅದು ಸಂಸ್ಕೃತಿಯ ಒಂದು ಸಂಕೇತ ಅನ್ನೋದು ಕೂಡ ಅನೇಕರು ಬರಹಗಾರರಾಗಿರ್ಬೋದು, ಜೊತೆಗೆ ಬೇರೆ ಬೇರೆ ವಲಯದಲ್ಲಿ ಇರುವಂಥ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಇದು ತಪ್ಪು, ಹೀಗೆ ಮಾತಾಡಬಾರ್ದಿತ್ತು. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ 2.5 ಎಕರೆ ಕೊಟ್ಟದು ಅದು ದೊಡ್ಡ ವಿಷಯ ಅಲ್ಲ. ಜೊತೆಗೆ ಅಂಥ ಒಂದು ವ್ಯಕ್ತಿಗೆ 2.5 ಅಲ್ಲ 10 ಎಕರೆ ಕೊಟ್ಟರು ಕಡಿಮೆ, ಯಾಕಂದರೆ ಅವರು ನಮ್ಮ ಸಂಸ್ಕೃತಿಯ ರಾಯಭಾರಿ ಎನ್ನುವಂಥ ಮಾತನ್ನು ಅನೇಕರು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪತ್ರಕರ್ತರಾಗಿರುವಂಥ ಪಾರ್ವತೇಶ್ ಬಿಳಿದಾಳಿಯವರು ಕೂಡ ಅವರಿಗೆ ಉತ್ತರ ಕೊಟ್ಟು ಒಂದು ಟ್ವೀಟನ್ನು ಮಾಡಿದ್ದಾರೆ. ಯಾವುದೇ ಸಮಾಜದಲ್ಲಿ ಪರಂಪರೆಯ ಪ್ರತೀಕವಾಗಿ ಮತ್ತು ಸಾರ್ವಜನಿಕ ಉದ್ದೇಶಗಳಿಗಾಗಿ ಮ್ಯೂಸಿಯಂಗಳು, ಪಾರ್ಕ್ಗಳು, ಪುರಾತತ್ವ ತಾಣಗಳು, ಪ್ರತಿಮೆಗಳು, ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು, ಸಮಾಧಿಗಳು, ಯುದ್ಧ ಸ್ಮಾರಕಗಳು, ಇತಿಹಾಸದ ಕೇಂದ್ರಗಳು ಇದ್ದೇ ಇರುತ್ತೆ ಮತ್ತು ಇರಲೇಬೇಕಾಗತ್ತೆ. ಜೀವಂತ ಸಮಾಜ ಇರುವುದು ಹೀಗೆ ಎನ್ನುವಂಥ ಮಾತನ್ನು ಹೇಳಿ ಚೇತನ್ ಅವರಿಗೆ ಟಾಂಟ್ ಕೊಡುವ ಅಥವಾ ಚೇತನ್ ಅವರಿಗೆ ಒಂದು ಪ್ರತಿಕ್ರಿಯೆ ಕೊಡುವಂಥ ಒಂದು ಕೆಲಸ ಕೂಡ ಆಯಿತು. ಅದನ್ನು ದೊಡ್ಡಗೊಂದಾಯಿತು. ನಿನ್ನೆ ಡಾಕ್ಟರ್ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷರಾಗಿರುವಂಥ ಸಾರಾ ಗೋವಿಂದು ಮತ್ತು ಅವರ ನೇತೃತ್ವದಲ್ಲಿ, ಕನ್ನಡ ರಕ್ಷಣಾ ವೇದಿಕೆಯ ನೇತೃತ್ವದಲ್ಲಿ ನಟ ಚೇತನ್ ಅವರ ನಿವಾಸಕ್ಕೆ ಮುತ್ತಿಗೆ ಹಾಕಿದ್ರು. ಮೊದಲ ಬಾರಿಗೆ ಅವರು ಕ್ಷಮೆ ಕೇಳಲು, ನಾನು ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ, ಅವರ ನಟನೆಯ ಬಗ್ಗೆ ಗೌರವ ಇದೆ, ಆದರೆ ನಾನು ಹೇಳಿದ್ದು ಬೇರೆ ಉದ್ದೇಶ, ನನಗೆ ಅಂದರೆ ನಟನೆಗೆ ಅಗೌರವ ತರಬೇಕು ಅಥವಾ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಒಂದು ಅಗೌರವ ತರಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ. ಆದರೆ ಈ ಒಂದು 21ನೇ ಶತಮಾನದಲ್ಲಿ ಜಾಗ ಸುಖ ಸುಮ್ಮನೆ ಹಂಚಬಾರ್ದು ಎನ್ನುವಂಥ ಉದ್ದೇಶದಿಂದ ನಾನು ಟ್ವೀಟ್ ಮಾಡಿದೆ. ಒಂದು ವೇಳೆ ಈ ನನ್ನ ಟ್ವೀಟ್ನಿಂದ, ಈ ನನ್ನ ಬರವಣಿಗೆಯಿಂದ ಬೇಸರ ಆದರೆ ನಾನು ಕ್ಷಮೆ ಯಾಚಿಸ್ತೇನೆ ಅಂತ ಮಾತು ಹೇಳಿ ಒಂದು ಹಂತಕ್ಕೆ
ಈ ಪ್ರಕರಣಕ್ಕೆ ಒಂದು ತೆರೆ ಎಳೆದ್ರೆ ಅಂತ ಹೇಳ್ಬೋದು. ಆದರೆ ಇಲ್ಲಿ ಗಮನಿಸಲೇಬೇಕಾದಂಥ ಕೆಲವೊಂದು ವಿಷಯವನ್ನು ಹೇಳ್ತಾ ಹೋದರೆ, ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಕೊಟ್ಟಂಥ ವಿಷಯ ಇದೆಯಲ್ಲ, ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ 2.5 ಎಕರೆ ಕೊಟ್ಟಿದ್ದು ತಪ್ಪು ಎನ್ನುವಂಥ ಚೇತನ್ಗೆ ರೇಸ್ ಕೋರ್ಸ್ಗೆ 80 ಎಕರೆ ಕೊಟ್ಟಿದ್ದು ಕಾಣಲೇ ಇಲ್ವಾ? ಎಸ್, ಅಫ್ಕೋರ್ಸ್. ನೀವು ಮೆಜೆಸ್ಟಿಕ್ ಅಥವಾ ನಮ್ಮ ಮೆಜೆಸ್ಟಿಕ್ನ ಹೃದಯ ಭಾಗದಲ್ಲಿ ಒಂದು ರೇಸ್ ಕೋರ್ಸ್ ಇದೆ. ಅಲ್ಲಿ ಕುದುರೆ ಓಡ್ತಾರೆ. ಕುದುರೆ ಬಾಲಕ್ಕೆ ದುಡ್ಡನ್ನು ಕಟ್ಟಿಕೊಂಡು ಯಾರು ಗೆಲ್ತಾರೆ ಅವರಿಗೆ ಡಬಲ್ ಅಥವಾ ಟ್ರಿಬಲ್ ಎಷ್ಟು ಹಣ ಬರುತ್ತೆ. ಅಂಥ ಒಂದು ಹುಚ್ಚಾಟಕ್ಕೆ ಬಿದ್ದು ಸಾವಿರ ಬಡವರು ತಮ್ಮ ಜೀವನವನ್ನೇ ಕಳ್ಕೊಂಡು ಜೂಜಾಟಕ್ಕೆ ಬಿದ್ದು ಬೀದಿ ಪಾಲಾಗಿದ್ದಾರೆ. ರೇಸ್ ಕೋರ್ಸ್ನಲ್ಲಿ ಒಂದು 10 ಕುದುರೆ ಓಡುತ್ತೆ. ಆ ಒಂದು ಕುದುರೆ ಗೆಲ್ಲತ್ತೆ. ಆ ಒಂದು ಕುದುರೆಗೆ ಹಣ ಕಟ್ತಾರೆ. ಮಿಕ್ಕವರೆಲ್ಲರೂ ಸೋತು ಹೋಗ್ತಾರೆ. ಸೋತು ಸುಣ್ಣ ಆಗ್ತಾರೆ. ನಿಮಗೆ ಒಂದೊಂದು ವಾರದಲ್ಲಿ 1-2 ದಿನ ಅಲ್ಲಿ ರೇಸ್ ಅಂದರೆ ಕುದುರೆ ಓಟ ನಡೆಯುತ್ತೆ. ಅಲ್ಲಿ ಹೋಗಿ ನಿಂತ್ರೆ ಸಾಕಾಗುತ್ತೆ ನಿಮಗೆ. ಎಷ್ಟು ಜನ ಆಟೋದಲ್ಲಿ ಹೋಗ್ಕೊಂಡು ಒಳ್ಳೆ ಚಿಕ್ಕ ಬುಕ್ ತಗೊಂಡು ಅಲ್ಲಿ ನಂಬರ್ ಮಾರ್ಕ್ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಕೊನೆಯದಾಗಿ ಸೋತು ಸುಣ್ಣವಾಗಿ ಮನೆಗೆ ಹೋಗಿ ಜಗಳ ಆಡ್ಕೊಂಡು ಕುಡ್ಕೊಂಡು ಎಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಂಥ ಪ್ರಕರಣ ಕೂಡ ಇದೆ. ರೇಸ್ ಕೋರ್ಸ್ನಿಂದ ಉದ್ಧಾರದಂಥ ಒಬ್ಬನೇ ಒಬ್ಬ ವ್ಯಕ್ತಿ ನಿಮ್ಮ ಮುಂದೆ ಬಂದಿಲ್ಲ, ನಾನು ದೊಡ್ಡ ಸಾಧನೆ ಮಾಡಿದ್ದೇನೆ, ನಾನು ರೇಸ್ ಕೋರ್ಸ್ನಲ್ಲಿ ಹಣ ಹಾಕಿ ಗೆದ್ದು ಇದೀಗ ಶ್ರೀಮಂತನಾಗಿದ್ದೇನೆ, ನಾನು ದೊಡ್ಡ ಕಂಪನಿ ಕಟ್ಟಿದ್ದೇನೆ, ನಾನು ಲಕ್ಷಾಂತರ ಜನಕ್ಕೆ 1000 ಜನಕ್ಕೆ ಕೆಲಸ ಕೊಟ್ಟಿದ್ದೇನೆ ಅನ್ನುವಂಥ ಮಾತನ್ನು ಯಾವ ಒಬ್ಬ ವ್ಯಕ್ತಿ ಅದು ಹೇಳಿದ್ದಾರಾ? ಇಲ್ವೇ ಇಲ್ಲ. ಅಂಥ ಒಂದು ಕೇಡುತನದ ಕೆಟ್ಟ ಕೆಲಸಕ್ಕಾದರೂ ಕೂಡ ಸರ್ಕಾರ 80 ಎಕರೆಯಷ್ಟು ಜಾಗ ಕೊಟ್ಟಿದೆ. ಅದನ್ನು ನೀವು ಪ್ರಶ್ನೆ ಮಾಡಲೇಬೇಕಿತ್ತು. ಅದನ್ನು ಬಿಟ್ಟು 2.5 ಎಕರೆ ಡಾಕ್ಟರ್ ರಾಜ್ಕುಮಾರ್ ಸಮಾಧಿಗೆ ಕೊಟ್ಟಂಥ ವಿಷಯವೇ ನಿಮಗೆ ಮುಖ್ಯವಾದರೆ 80 ಎಕರೆ ಅದು ಜಾಗ ಅಲ್ವೇ ಅಲ್ವಾ? 80 ಎಕರೆ ಜಾಗ ಅದು ಮೆಜೆಸ್ಟಿಕ್ನ ಹೃದಯ ಭಾಗದಲ್ಲಿ 1000 ಕೋಟಿ ಬಾಳುತ್ತೆ. ಅಂಥ ಒಂದು ಜಾಗವನ್ನು ಕೇವಲ ಕುದುರೆ ಓಡಾಟ ಎನ್ನುವಂಥ ಜೂಜಾಟದ ಕೆಲಸಕ್ಕೆ ಕೊಟ್ಟಿದ್ರಲ್ಲ, ಅದು ಎಷ್ಟು ಸರಿ? ಅಂಥ ಒಂದು ಪ್ರಶ್ನೆಯನ್ನು ನೀವು ಯಾಕೆ ಕೇಳಲಿಲ್ಲ? ಎರಡನೇದಾಗಿ 21ನೇ ಶತಮಾನದಲ್ಲಿ ಭೂಮಿಯೇ ನಮ್ಮ ಹೋರಾಟ ಎನ್ನುವಂಥ ಚೇತನ್ಗೆ ಗಾಲ್ಫ್ ಕ್ಲಬ್ಗೆ 60 ಎಕರೆ ಕೊಟ್ಟಿದ್ದು ಕಾಣಲೇ ಇಲ್ವಾ? ಅಥವಾ ಅದು ಜಾಗ ಅಲ್ವೇ ಅಲ್ಲ? ನೋಡಿ, CM ಮನೆಯ ಮುಂದೆ CM ಮನೆ ಇದೆಯಲ್ಲ, ನೀವು ಆನಂದರ ಸರ್ಕಲಿಂದ ಶಿವಾನಂದ ಸರ್ಕಲಿಂದ ಹೀಗೆ ಹೆಬ್ಬಾಳ್ ಕಡೆ ಹೋಗುವಂಥ ರೋಡಲ್ಲಿ ದೊಡ್ಡದಾದಂಥ ಒಂದು ಪ್ರದೇಶ ಇದೆ, ಶಾಂತಿಯುತವಾದಂಥ ಪ್ರದೇಶ. ಅಲ್ಲಿ ಶ್ರೀಮಂತರು ಬರ್ಮಡ ಮತ್ತು ಅಂಗಿ ಹಾಕ್ಕೊಂಡು ಒಂದು ಕೋಲ್ ಹಿಡ್ಕೊಂಡು ಒಂದು ಗಾಲ್ಫನ್ನು ಆಡ್ತಾರೆ. ಅದು ಎಷ್ಟು ಜನಕ್ಕೆ ಅರ್ಥ ಆಗಿದೆ ಗೊತ್ತಿಲ್ಲ. ಗಾಲ್ಫ್ ಅನ್ನುವುದಿದೆ ನಮ್ಮ ದೇಶದ ಕ್ರೀಡೆಯ, ಅದು ಏನು ಗೊತ್ತಿಲ್ಲ. ಆದರೆ ಅಂಥ ಒಂದು ಕ್ರೀಡೆಗೆ 100 ವರ್ಷಗಳ ಹಿಂದಲೇ 60 ಎಕರೆ ಜಾಗ ಕೊಟ್ಟಿದೆ. ಅದು ಈಗಲೂ ಹಾಗೆ ಇದೆ. ಅಲ್ಲಿ ಏನು ಆಡ್ತಾರೆ ಬಡವರು ಕೂಡ ನೋಡ್ಲಿಕ್ಕೆ ಸಹ ಸಾಧ್ಯ ಇಲ್ಲ. ಅಂಥ ಒಂದು ದೊಡ್ಡದಂಥ ಶ್ರೀಮಂತ ಜಾಗದಲ್ಲಿ ಶ್ರೀಮಂತವಾದಂಥ ಕ್ಲಬ್ ಕಟ್ಕೊಂಡು 60 ಎಕರೆ ಜಾಗವನ್ನು ವೇಸ್ಟ್ ಮಾಡಿದ್ದಾರೆ. ಅದು ಎಲ್ಲಿ? ಹೃದಯ ಭಾಗದಲ್ಲಿ, ಬೆಂಗಳೂರಿನ ಹೃದಯ ಭಾಗದಲ್ಲಿ 1000 ಕೋಟಿ ಬೆಲೆ ಬಾಳುವಂಥ ಒಂದು 60 ಎಕರೆ ಜಾಗವನ್ನು ಸುಖ ಸುಮ್ಮನೆ ಶ್ರೀಮಂತರ ಮೋಜು ಮಸ್ತಿಗೆ ಶ್ರೀಮಂತರ ಕ್ರೀಡೆ ಕೊಟ್ಟಿದೆ. ಅದು ಮೆಜೆಸ್ಟಿಕ್ನ ಅಥವಾ ಬೆಂಗಳೂರಿನ ಹೃದಯ ಭಾಗದಲ್ಲಿ. ಅಂಥ ಒಂದು ಜಾಗ 60 ಎಕರೆ ಜಾಗ ಚೇತನ್ ಅವರಿಗೆ ಕಾಣಲೇ ಇಲ್ವಾ? ನೀವು ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 2.5 ಎಕರೆ ಜಾಗ ಕೊಟ್ಟಿದ್ದೆ ನಿಮ್ಗೆ ದೊಡ್ಡದು ಹೌದು, ಹಿಂಗೆ ಮಾಡಬಾರ್ದು ಎನ್ನುವಂಥ ಚೇತನ್ ಅವರಿಗೆ 60 ಎಕರೆ ಕೊಟ್ಟಿದ್ದು ಅದು ಕಾಣಿಸ್ಲೇ ಇಲ್ವಾ? ಅಥವಾ ಅಂಥ ಒಂದು ಜಾಗ ಬೇರೆ ಕಡೆ ಶಿಫ್ಟ್ ಮಾಡಲೇಬೇಕಿತ್ತು ಎನ್ನುವಂಥ ವಾದವನ್ನು ನೀವು ಯಾಕೆ ಈಗಲೂ ಕೂಡ ಮಾಡ್ತಾ ಇಲ್ಲ? ರೇಸ್ ಕೋರ್ಸ್ ಶಿಫ್ಟ್ ಆಗಬೇಕು ಅನ್ನುವಂಥ ವಾದ ನೀವು ಯಾಕೆ ಮಾಡ್ತಾ ಇಲ್ಲ? ಗಾಲ್ಫ್ ಕ್ಲಬ್ ಇಲ್ಲಿಂದ ಶಿಫ್ಟ್ ಆಗಿ ಆ ಗಾಲ್ಫ್ ಕ್ಲಬ್ನಲ್ಲಿ ಸರ್ಕಾರಿ ಶಾಲೆ ಕಟ್ಟಬೇಕು. ರೇಸ್ ಕೋರ್ಸ್ ಶಿಫ್ಟ್ ಆಗಬೇಕು. ರೇಸ್ ಕೋರ್ಸ್ನಲ್ಲಿ ಒಂದು ಒಳ್ಳೆಯ ಸರ್ಕಾರಿ ಆಸ್ಪತ್ರೆ ಕಟ್ಟಬೇಕು, ಒಂದು ಒಳ್ಳೆಯ ಸರ್ಕಾರಿ ಶಾಲೆ ಕಟ್ಟಬೇಕು ಎನ್ನುವಂಥ ಉದ್ದೇಶದ ಟ್ವೀಟ್ ನೀವು ಇಲ್ಲಿ ತನಕ ಯಾಕೆ ಮಾಡಿಲ್ಲ? ಇನ್ನು ಮೂರನೇದಾಗಿ, ಅಣ್ಣಾ ಅವರ ಸಮಾಧಿಯ ಬಗ್ಗೆ ಮಾತನಾಡುವಂಥ ನೀವು ಬೇರೆ ಯಾವ ವ್ಯಕ್ತಿಗಳಿಗೆ ದೊಡ್ಡ ಜಾಗ ಕೊಟ್ಕೊಂಡು ಸಮಾಧಿ ಕಟ್ಟಿದ್ದಾರೆ, ದೊಡ್ಡ ಜಾಗದಲ್ಲಿ ಅವರಿಗೆ ಸವಲತ್ತನ್ನು ಕೊಟ್ಟಿದ್ದಾರೆ, ಕಾಣಲೇ ಇಲ್ವಾ? ಅದನ್ನು ನಾನು ಹೇಳಲಿಕ್ಕೆ ಹೋಗಲ್ಲ. ಆದರೆ ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊಳ್ತೇನೆ. ಇನ್ನು ನಾಲ್ಕನೇದಾಗಿ, ಕರ್ನಾಟಕದ ಅತ್ಯಂತ ದೊಡ್ಡ ಗೌರವ ಅಂದರೆ ಕರ್ನಾಟಕದ ಅತ್ಯಂತ ದೊಡ್ಡ, ಹೀಗೆ ಭಾರತ ರತ್ನ ನಮ್ಮ ದೇಶದ ಅತ್ಯುನ್ನತ ಪುರಸ್ಕಾರ ಎನ್ನುವಂಥ ಹೆಗ್ಗಳಿಕೆ ಇದೆ. ಹಾಗೆ ನಮ್ಮ ಕರ್ನಾಟಕದ ಮಟ್ಟಿಗೆ ಬಂದಾಗ ಕರ್ನಾಟಕ ರತ್ನ ಎನ್ನುವುದು ಕರ್ನಾಟಕದ ಒಂದು ಹೆಮ್ಮೆಯ ಪುರಸ್ಕಾರ. ಕರ್ನಾಟಕ ರತ್ನ ಪಡ್ಕೊಂಡ್ರದು ಕರ್ನಾಟಕದಲ್ಲಿ ಹುಟ್ಟಿ ಒಬ್ಬ ಮೇಧಾವಿ ಅನ್ಸ್ಕೊಳ್ತಾನೆ. ಅಂಥ ಒಂದು ಪುರಸ್ಕಾರವನ್ನು ನಮ್ಮ ಮಹಾನ್ ವ್ಯಕ್ತಿಗಳಿಗೆ ಕೊಟ್ಟಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ನನಗೆ ಖುಷಿ ಕೊಟ್ಟಿದ್ದಂದರೆ ಕುವೆಂಪು ಅವರಿಗೆ ಕೊಟ್ಟಿದ್ದಾರೆ, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಕೊಟ್ಟಿದ್ದಾರೆ, ನಿಜಲಿಂಗಪ್ಪ ಅವರಿಗೆ ಕೊಟ್ಟಿದ್ದಾರೆ, CN ರಾವ್ ಅವರಿಗೆ ಕೊಟ್ಟಿದ್ದಾರೆ, ವೈದ್ಯಕೀಯ ಕ್ಷೇತ್ರದಲ್ಲಿ ದೇವಶೆಟ್ಟಿ ಅವರಿಗೆ ಕೊಟ್ಟಿದ್ದಾರೆ, ಸಂಗೀತ ಮಾಂತ್ರಿಕ ಭೀಮಸೇನ್ ಜೋಶಿ ಅವರಿಗೆ ಕೊಟ್ಟಿದ್ದಾರೆ, ಜವರೇಗೌಡ ಅವರಿಗೆ ಕೊಟ್ಟಿದ್ದಾರೆ, ಶಿವಕುಮಾರ ಸ್ವಾಮಿ ಅವರಿಗೆ ಕೊಟ್ಟಿದ್ದಾರೆ. ಅಲ್ಲಿ ಯಾರು ಕೂಡ ಇಂಥ ವ್ಯಕ್ತಿಗಳಿಗೆ ಕರ್ನಾಟಕ ರತ್ನ ಪುರಸ್ಕಾರ ಕೊಟ್ಟ ಬಗ್ಗೆ ಯಾರು ತಕರಾರು ಇರ್ತಲ್ಲ, ಮತ್ತು ಆ ಕೊಟ್ಟ ಗಳಿಗೆ ಕೂಡ ಪ್ರತಿಯೊಬ್ಬರಿಗೂ ಖುಷಿ ಆಗಲೇಬೇಕಾಗತ್ತೆ. ಆದರೂ ಕೂಡ ಕೆಲವೊಂದು ವಿಚಾರದಲ್ಲಿ ಅಲ್ಲೂ ಕೂಡ ಅಂದರೆ ಮತ್ತು ಇನ್ನು 3-4 ಜನ ಕೊಟ್ಟಿದ್ದಾರೆ. ಆ ಕರ್ನಾಟಕದ ಅತ್ಯಂತ ಉನ್ನತ ಪುರಸ್ಕಾರವಾಗಿರುವಂಥ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಾಗ ಅಥವಾ ಪುರಸ್ಕಾರ ಕೊಡುವಾಗ ಕೊಟ್ಟ ನಂತರ ಮತಗಳ ಲಾಭದ ಉದ್ದೇಶ ಇತ್ತು ಎನ್ನುವಂಥ ವಾಸನೆ ನಟ ಚೇತನ್ ಅವರ ಮೂಗಿಗೆ ಬಳಿಲೇ ಇಲ್ವಾ? ಮತ್ತೊಂದು ವಿಷಯ ಇದೆ. ನಮ್ಮ ಕರ್ನಾಟಕದಿಂದ ಒಬ್ಬ ರಾಜಕಾರಣಿ ದೇಶವನ್ನೇ ಆಳುವ ಹಂತಕ್ಕೆ ಹೋಗ್ತಾರೆ, ನಮ್ಮ HD ದೇವೇಗೌಡ ಅವರು. ಅವರಿಗೂ ಇನ್ನೂ ತನಕ
ಕರ್ನಾಟಕ ರತ್ನ ಪ್ರಶಸ್ತಿ ಕೊಡಲೇ ಇಲ್ಲ, ಕೊಡಬೇಕಿತ್ತು. ಅಂಥ ವಾದದ ಒಂದು ಟ್ವೀಟನ್ನು ನೀವು ಮಾಡಿದರೆ ನಿಮ್ಮ ಈ ಎಲ್ಲ ಟ್ವೀಟ್ಗೆ ಸ್ವಲ್ಪ ಬೆಲೆ ಬರ್ತಾ ಇತ್ತು. ಜೊತೆಗೆ ನೀವು ಹಾಗೆ ಮಾಡಲೇ ಇಲ್ಲ. ನಿಮ್ಮ ಉದ್ದೇಶ ಒಂದಿತ್ತು, ನನ್ನ ಪ್ರಕಾರ ಹೊಡೆದ್ರೆ ದೊಡ್ಡ ವ್ಯಕ್ತಿಗೆ ಕಲ್ಲು ಹೊಡಿಬೇಕೆನ್ನುವಂಥ ಉದ್ದೇಶ ಇತ್ತು. ಹಾಗಾಗಿ ನೀವು ಹೊಡೆದ್ರಿ. ಇಂಥ ಚಿಕ್ಕ ಪುಟ್ಟ ವಿಷಯ, ಬೇರೆ ಬೇರೆ ವಿಷಯಕ್ಕೆ ನೀವು ತಲೆ ಕಟ್ಸ್ಕೊಂಡಿಲ್ಲ. ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ 2.5 ಎಕರೆ ಜಾಗ ಕೊಟ್ಟಿದ್ದೇ ದೊಡ್ಡ ತಪ್ಪು ಎನ್ನುವಂಥ ಉದ್ದೇಶದಿಂದ ನೀವು ದೊಡ್ಡ ಮರಕ್ಕೆ ಕಲ್ಲು ಹೊಡೆದ್ಬಿಟ್ರಿ. ನಿಮ್ಮ ಉದ್ದೇಶ ಈಡೇರಿರಬಹುದು. ಆದರೆ ಇದು ಡಾಕ್ಟರ್ ರಾಜ್ಕುಮಾರ್ ಎನ್ನುವುದು ಒಬ್ಬ ನಟನಲ್ಲ, ಅದು ಅಸ್ಮಿತೆಯ ಒಂದು ಸಂಕೇತ. ಅನೇಕ ಬರಹಗಾರರಾಗಿರ್ಬೋದು, ಅನೇಕ ಕನ್ನಡ ಪರ ಸಂಘಟನೆ ಆಗಿರ್ಬೋದು, ಅನೇಕ ವ್ಯಕ್ತಿಗಳು ಡಾಕ್ಟರ್ ರಾಜ್ಕುಮಾರ್ ಪರವಾಗಿರ್ತಾರೆ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಎನ್ನುವುದು ಅದನ್ನು ಬಣಿಸ್ಲಿಕ್ಕಾಗಲ್ಲ. ನೋಡಿ, ಅನೇಕರು ಮಾಸ್ಟರ್ ಡಿಗ್ರಿ ಮಾಡಿರ್ತಾರೆ, ಕನ್ನಡದಲ್ಲಿ ದೊಡ್ಡ ದೊಡ್ಡ ಪಾಂಡಿತ್ಯವನ್ನು ಹೊಂದಿರ್ತಾರೆ, ಕನ್ನಡವನ್ನು ಹುಟ್ಟಿನಿಂದ ಓದ್ಕೊಂಡು ಬಂದಿರ್ತಾರೆ, ಕನ್ನಡದಲ್ಲಿ ತುಂಬ ಪಾಂಡಿತ್ಯ ಪಡ್ಕೊಂಡಿದ್ರು ಕೂಡ ಡಾಕ್ಟರ್ ರಾಜ್ಕುಮಾರ್ ಅಷ್ಟು ಕನ್ನಡವನ್ನು ಸುಲಲಿತವಾಗಿ ಮಾತನಾಡುವಂಥ ವ್ಯಕ್ತಿ ನಾನಂತೂ ಕಣ್ಣಾರೆ ಯಾರು ಅಂದರೆ ಕಂಡೇ ಇಲ್ಲ. 3-4 ಜನ ಬೇರೆ ಬೇರೆ ಇದ್ದಾದರೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಹೋಲಿಸಿದ್ರೆ ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್. ಕನ್ನಡದ ಸ್ಪಷ್ಟತೆ ನೋಡಿ, ಆಗಿನ ಕಾಲದಲ್ಲಿ 3ನೇ ಕ್ಲಾಸ್ 4ನೇ ಕ್ಲಾಸನ್ನು ಓದ್ಕೊಂಡು ಕನ್ನಡ ಪಾಂಡಿತ್ಯವನ್ನು, ಸಂಸ್ಕೃತ ಶ್ಲೋಕವನ್ನು, ಹಾಡನ್ನು ಅಥವಾ ಭಕ್ತಿಗೀತೆಗಳನ್ನ, ನಟನೆಯನ್ನು, ಅಥವಾ ಇಂಥ ಆಧುನಿಕ ತಂತ್ರಜ್ಞಾನ ಇಲ್ಲದೇ ಕೂಡ 4-5 ಪೇಜ್ಗಳ ಡೈಲಾಗನ್ನು, ಅದು ಬಬ್ರುವಾಹನ ಆಗಿರ್ಬೋದು, ಬೇರೆ ಬೇರೆ ಸಿನಿಮಾದಲ್ಲಿ 4-5 ಪೇಜ್ಗಳ ಡೈಲಾಗನ್ನು ವಿತೌಟ್ ಟೇಕಲ್ಲಿ ಆಡಿದಂಥ ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಅಸ್ಮಿತೆ. ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ನಮಗೆ ಸಾವಿರಾರು ವರ್ಷಗಳ ಹಿಂದಿನಿಂದ ಕನ್ನಡದ ಒಂದು ಇತಿಹಾಸ ಇದೆ. ಆದರೆ ಈಗಿನ ಮಟ್ಟಿಗೆ ಸುಮಾರು 100 ಅಥವಾ 50 ವರ್ಷಗಳಿಂದ ಈ ಕಡೆ ನೋಡ್ತಾ ಹೋದರೆ ಡಾಕ್ಟರ್ ರಾಜ್ಕುಮಾರ್ ಅವರ ಕನ್ನಡ ಕೇಳಲಿಕ್ಕೆ ಒಂಥರ ಖುಷಿಯಾಗತ್ತೆ. ಅವರ ಹಾಡನ್ನು ಹೇಳ್ತಾ ಇದ್ರೆ ಆ ಹಾಡಿಗೆ ಎಲ್ಲೂ ಸಂಗೀತ ಬೇಕನ್ಸಲ್ಲ, ಅಷ್ಟು ಸುಮಧುರವಾದಂಥ ಅವರ ಗಾಯನ ಕೇಳಬೇಕನ್ಸುತ್ತೆ. ಅಂಥ ಒಬ್ಬ ವ್ಯಕ್ತಿಗೆ 2.5 ಎಕರೆ ಕೊಟ್ಟ ಜಾಗದ ಬಗ್ಗೆ ನೀವು ಮಾತನಾಡುವಾಗ ನೀವು ಇಂಥ ವಿಷಯಗಳನ್ನ ಮಾತನಾಡಿದರೆ, ಅಂದರೆ ರೇಸ್ ಕೋರ್ಸ್ ಬಗ್ಗೆ ಮಾತನಾಡಿದರೆ, ಗಾಲ್ಫ್ ಕ್ಲಬ್ ಬಗ್ಗೆ ಮಾತನಾಡಿದರೆ, ಜೊತೆಗೆ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡುವಾಗ ಅಲ್ಲಿಂದ 2 ಹೆಸರುಗಳು ಯಾಕೆ ಸಡನ್ನಾಗಿ ಬಂದು ಅದಕ್ಕೆ ಏನು ಒತ್ತಡ ಇರಲಿಲ್ವ, ರಾಜಕೀಯ ಒತ್ತಡದ ಮೇರೆಗೆ ನೀವು ಸಡನ್ನಾಗಿ ಅನೌನ್ಸ್ ಮಾಡಿದ್ರೆ ಎಲ್ಲವೂ ಕೂಡ ಚರ್ಚೆಗೆ ಮಾಡಿದರೆ ನಿಮ್ಮ ಎಲ್ಲ ಟ್ವೀಟ್ಗೆ ಅಥವಾ ಈ ಟ್ವೀಟ್ಗೆ ಒಂದು ಬೆಲೆ ಬರ್ತಿತ್ತು. ಆದರೆ ನೀವು ಸುಮ್ಮನೆ ದೊಡ್ಡ ಮರಕ್ಕೆ ಕಲ್ಲು ಹೊಡೆಯಬೇಕನ್ನೋ ಕಾರಣಕ್ಕಾಗಿ ದೊಡ್ಡ ಮರಕ್ಕೆ ಕಲ್ಲು ಹೊಡೆದ್ರಿ. ಅದಾದ ನಂತರ ಕ್ಷಮೆ ಕೇಳುವಂಥ ಹಂತಕ್ಕೂ ಬಂದಿತ್ತು. ಇನ್ನು ಚೇತನ್ ಅವರ ಒಂದು ಪಾಸಿಟಿವನ್ನು ನೋಡ್ತಾ ಹೋದರೆ ನೋಡಿ, ಚೇತನ್ ಅವರ ಹೋರಾಟ ತುಂಬ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರು ಅರಣ್ಯವಾಸಿಗಳ ಬಗ್ಗೆ ಆಗಿರ್ಬೋದು, ಕೆಳವರ್ಗದವರ ಬಗ್ಗೆ ಆಗಿರ್ಬೋದು, ಅವರಿಗೆ ಭೂಮಿ ಕೊಡಬೇಕು, ಅವರಿಗೆ ವಸತಿ ಕೊಡಬೇಕು, ಅವರಿಗೆ ಒಂದು ಜೀವನದ ಹಕ್ಕು ಕೊಡಬೇಕೆನ್ನುವಂಥ ನಿಮ್ಮ ಹೋರಾಟ ಎಲ್ಲರೂ ಮೆಚ್ಚುವಂಥದ್ದು. ಅದರಲ್ಲೂ ಮುಖ್ಯವಾಗಿ ನಟ ಚೇತನ್ ಮತ್ತು ಪುನೀತ್ ರಾಜ್ಕುಮಾರ್ ಅವರ ಬಾಂಧವ್ಯ ತುಂಬ ಚೆನ್ನಾಗಿತ್ತು. ನೋಡಿ, ಪುನೀತ್ ರಾಜ್ಕುಮಾರ್ ಅವರು ಸರಳ ಸಿಂಪಲ್ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ. ನಾನು ಈಗಿನ ಜನರೇಷನ್ಗೆ ಕಂಡಂಥ ಈಗ ಒಂದು 50 ಈ ಒಂದು 10, 20, 30, 40 ವರ್ಷಗಳು ಕಂಡಂಥ ಒಬ್ಬ ವ್ಯಕ್ತಿ ಅಂದರೆ ಅಥವಾ ಸರಳ ವ್ಯಕ್ತಿ ಅಂದರೆ ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಮಗ ಪುನೀತ್ ರಾಜ್ಕುಮಾರ್ ಅವರು. ಪುನೀತ್ ರಾಜ್ಕುಮಾರ್ ಅವರು ಯಾವುದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಿರಲಿಲ್ಲ. ನಾವು ದುಡಿಬೇಕು, ತಿನ್ನಬೇಕು ಮತ್ತು ನಮ್ಮ ಅಕ್ಕಪಕ್ಕದವ್ರ ಜೊತೆ ನಾವು ಚೆನ್ನಾಗಿರಬೇಕು ಎನ್ನುವಂಥ ಒಂದು ಸರಳ ಒಂದು ಸೂತ್ರವನ್ನು ಇಟ್ಕೊಂಡು ಇರುವಷ್ಟು ದಿನ ತುಂಬ ಚೆನ್ನಾಗಿ ಜೀವನವನ್ನು ನಡೆಸಿದಂಥವರು. ಅಕಾಲಿಕ ಮರಣವಾದರೂ ಕೂಡ ಅವರ ಮರಣ ತುಂಬ ಜನಕ್ಕೆ ಈಗಲೂ ಕೂಡ ಕಣ್ಣೀರು ತರಿಸುವಂಥ ಒಂದು ಸರಳ ವ್ಯಕ್ತಿತ್ವದ ಒಬ್ಬ ವ್ಯಕ್ತಿಯಾಗಿದ್ದರು. ಅಂಥ ವ್ಯಕ್ತಿ ಜೊತೆ ತುಂಬ ಉತ್ತಮವಾದಂಥ ಒಡನಾಟ ಇಟ್ಕೊಂಡವರು ನಟ ಚೇತನ್ ಅವರು. ಯಾಕಂದರೆ ನಟ ಚೇತನ್ ಅವರ ಮದುವೆಗೆ ಪುನೀತ್ ರಾಜ್ಕುಮಾರ್ ಹೋಗ್ತಾರೆ, ಜೊತೆಗೆ ಉತ್ತಮ ಬಾಂಧವ್ಯ ಇರುತ್ತೆ. ಅದು ಮುಂದುವರೆದು ಪುನೀತ್ ರಾಜ್ಕುಮಾರ್ ಅವರು ತೀರಿ ಹೋದ ನಂತರ ನಟ ಚೇತನ್ ಅವರ ಫೇಸ್ಬುಕ್ DP ಇರ್ಬೋದು, ಅವರು ಸರಿಸುಮಾರು 2-3 ವರ್ಷಗಳ ಕಾಲ ಅವರ DP ಪುನೀತ್ ರಾಜ್ಕುಮಾರ್ ಮತ್ತು ಚೇತನ್ ಅವರು ಒಟ್ಟಿಗಿರುವಂಥ ಫೋಟೋ ಕೂಡ ಇತ್ತು. ಹೀಗಾಗಿ ಅವರು ಉದ್ದೇಶಪೂರ್ವಕವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಟಾರ್ಗೆಟ್ ಮಾಡಿದ್ರು ನನಗೆ ಅನ್ಸಲ್ಲ. ಆದರೆ ಏನೋ ಒಂದು ವಿಷಯ ಹೇಳಬೇಕಿತ್ತು ಎನ್ನುವಂಥ ಕಾರಣಕ್ಕಾಗಿ ದೊಡ್ಡ ವ್ಯಕ್ತಿಯನ್ನು ನಾವು ಹೇಳಿದ್ರೆ ಅದು ಜನರಿಗೆ ರೀಚ್ ಆಗುತ್ತೆ ಎನ್ನುವಂಥ ಕಾರಣಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಬಗ್ಗೆ ಮಾತನಾಡಿರಬಹುದೇ ಹೊರತು ಇಲ್ಲ ಡಾಕ್ಟರ್ ರಾಜ್ಕುಮಾರ್ ಅವರನ್ನೇ ಟಾರ್ಗೆಟ್ ಮಾಡಿ ಮಾತಾಡಿದ್ರು ಎನ್ನುವುದು ನನಗೆ ಅನ್ಸಲ್ಲ. ಆದರೆ ಏನೇ ಒಂದು ಕೆಲಸ ಮಾಡಬೇಕಾಗಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಮಾತಾಡಲಿಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡಬೇಕು. ಅಂಥ ಒಂದು ವ್ಯಕ್ತಿತ್ವದ ಒಬ್ಬ ವ್ಯಕ್ತಿ ಡಾಕ್ಟರ್ ರಾಜ್ಕುಮಾರ್ ಅವರು. ಅದರಲ್ಲೂ ಕಲೆ, ಸಂಸ್ಕೃತಿ ಮತ್ತು ಸರಳ ಜೀವನ ಎಲ್ಲದೂ ಕೂಡ ಒಂದು ಮಾದರಿಯಾದಂಥವರು. ಸರ್ಕಾರದ ಅನೇಕ ಕಾರ್ಯಕ್ರಮಗಳಿಗೆ ಅವರು ಜಾಹೀರಾತು ಕೊಟ್ಟಾಗಲೂ ಕೂಡ ಒಂದೇ ಒಂದು ರೂಪಾಯಿಯನ್ನು ಪಡ್ಕೊಳ್ಳದೆ ಸರ್ಕಾರದ ಕಾರ್ಯಕ್ರಮ ಎನ್ನುವಂಥ ಕಾರಣಕ್ಕಾಗಿ ಜಾಹೀರಾತನ್ನು ಅಥವಾ ತಮ್ಮ ಅಭಿನಯವನ್ನು ಕೊಟ್ಟವರು. ತಮ್ಮ ಸಂಗೀತದಲ್ಲಿ ಬಂದಂಥ ಲಕ್ಷ ರೂಪಾಯಿಯನ್ನು ಜಿಲ್ಲೆಯಲ್ಲಿ ಕ್ರೀಡಾಂಗಣಕ್ಕಾಗಿ ಕೊಟ್ಟಂಥ ವ್ಯಕ್ತಿತ್ವ ಅದು ಡಾಕ್ಟರ್ ರಾಜ್ಕುಮಾರ್ ಅವರು. ಹೀಗಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ಸೇವೆ, ಅದರಲ್ಲೂ ಗೋಕಾಕ್ ಚಳವಳಿ ಅಂತ ಬಂದಾಗ ಇನ್ನೇನು ಗಲಭೆಯಾಗಿ ದೊಡ್ಡ ಏನೋ ಅನಾಹುತ ಆಗುತ್ತೆ ಅನ್ನುವಂಥ ಒಂದು ವಿಷಯ ಬಂದಾಗಲೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಸರ್ಕಾರವೇ ಗೋಕಾಕ್ಗೆ ಕಳುಹಿಸಿ ಅಲ್ಲಿ ಸಭೆಯನ್ನು ಶಾಂತ ಮಾಡಿ ಇನ್ನೇನು ಶಾಂತಿ ಸಭೆ ಆಗುವಂತೆ ನೋಡಿಕೊಂಡದ್ದು ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರು. ಮತ್ತು ಕನ್ನಡವನ್ನು ನಂಬರ್ 1 ಪ್ರಥಮ ಆದ್ಯತೆಯಾಗಿ ಭಾಷೆಯಾಗಿ ಮಾಡಬೇಕೆನ್ನುವಂಥ ಕೂಗಿಗೆ ಮನ್ನಣೆ ಕೊಟ್ಟವರು ಕೂಡ ಡಾಕ್ಟರ್ ರಾಜ್ಕುಮಾರ್. ಹಾಗಾಗಿ ಕನ್ನಡ ಅಂತ ಬಂದಾಗ ಅದು ಡಾಕ್ಟರ್ ರಾಜ್ಕುಮಾರ್ ಮೊದಲ ಹಂತದಲ್ಲಿ ನಿಲ್ತಾರೆ.
ಜೊತೆಗೆ ಅನೇಕ ಕವಿಗಳು ಅನೇಕ ಮಹನೀಯರು ಕೂಡ ನಂಬರ್ 1 ಜಾಗದಲ್ಲಿ ನಿಂತರೂ ಕೂಡ ಸದ್ಯದ ಮಟ್ಟಿಗೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ನಾವು ಏನಾದರೂ ಮಾತಾಡುವಾಗ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತನಾಡದಿದ್ರೆ ಚೇತನ್ ಅವರು ಕೊನೆಗೆ ಕ್ಷಮೆ ಕೇಳಿದ್ರಲ್ಲ ಅಂಥದ್ದೇ ಕ್ಷಮೆ ಕೇಳಬೇಕಾಗತ್ತೆ ಎನ್ನುವುದಕ್ಕೆ ನಟ ಚೇತನ್ ಅವರ ಈ ಒಂದು ಟ್ವೀಟ್ ಸಾಕ್ಷಾತ್ ದೃಶ್ಯಾಂತವಾಗಿದೆ. ಇನ್ನು ಮುಂದಾದರೂ ಕೂಡ ಡಾಕ್ಟರ್ ರಾಜ್ಕುಮಾರ್ ನಮ್ಮ ಕನ್ನಡ ಸಂಸ್ಕೃತಿ, ಕನ್ನಡದ ನೆಲ ಅಥವಾ ಜಲದ ಬಗ್ಗೆ ಮಾತನಾಡುವಾಗ ಸ್ವಲ್ಪ ಮಟ್ಟಿಗೆ ತಿಳಿದು ಮಾತನಾಡಿದ್ರೆ ಒಳ್ಳೆಯದು. ಇಲ್ಲಾಂದರೆ ನಟನ್ ಚೇತನ್ ಅವರಿಗೆ ಬಂದಂಥ ಪರಿಸ್ಥಿತಿ ನಿಮಗೂ ಕೂಡ ಬರಬಹುದು ಇಂಥ ಒಂದು ಅಡ್ವರ್ಟಿನ ಟ್ವೀಟನ್ನು ಮಾಡಿದ್ರೆ. ಆದರೆ ಇಂಥ ಒಂದು ತಪ್ಪು ಆಗದೇ ಇರಲಿ ಎನ್ನುವುದು ಕೂಡ ನಮ್ಮ ಆಶಯ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.